ನಮಸ್ತೆ ಸ್ನೇಹಿತರೆ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರೇನೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಈ ತುಂಬ ದಿನಗಳಿಂದ ತುಂಬ ಜನ ಕಾಯ್ತಾ ಇರುವಂತಹ ಬಹು ಮುಖ್ಯವಾದಂತಹ ನೋಟಿಫಿಕೇಷನ್ ಇದಾಗಿರೋ ಅಂಥದ್ದು. ಇದು ಬಂದುಬಿಟ್ಟು 10/7/2026 ಅಂದರೆ ನಿನ್ನೆ ಬಿಟ್ಟಿರುವಂತಹ ನೋಟಿಫಿಕೇಷನು, ನಿನ್ನೆ ತಡರಾತ್ರಿ ಬಿಟ್ಟಿರುವಂತಹ ನೋಟಿಫಿಕೇಷನು. ಇದು ಬಂದು KEA ಕಡೆ ಇಂದ ಆಗಿರುವಂತಹ ಒಂದು ನೋಟಿಫಿಕೇಷನ್ ಆಗಿರುವಂಥದ್ದು. ಈ ನೋಟಿಫಿಕೇಷನ್ ಯಾವ ಪೋಸ್ಟ್ಗೆ ಅಂತ ನೋಡೋದಾದರೆ VAO ಪೋಸ್ಟ್ಗೆ. ಹೌದು, ಯಾರೆಲ್ಲ ಇಷ್ಟು ದಿನಗಳಿಂದ VAO ನೋಟಿಫಿಕೇಷನ್ಗಾಗಿ ಕಾಯ್ತಾ ಇದ್ದರೆ ಅವ್ರಿಗೆಲ್ಲ ಇದು ತುಂಬಾ ಬಹುದೊಡ್ಡ ಸಿಹಿ ಸುದ್ದಿ ಆಗಿರೋ ಅಂಥದ್ದು. ಈಗ ಬಂದ್ಬಿಟ್ಟು ಈ ನೋಟಿಫಿಕೇಷನಲ್ಲಿ ಅರ್ಜಿ ಹಾಕೋ ದಿನಾಂಕ, ಪ್ರಾರಂಭದ ದಿನಾಂಕ ಮತ್ತು ಕೊನೆಯ ದಿನಾಂಕ, ಹಾಗೆ ಏಜ್ ರಿಲ್ಯಾಕ್ಸೇಷನ್ನು, ಯಾವ್ಯಾವ ಕ್ಯಾಟಗರಿ ಅವರಿಗೆ ಎಷ್ಟೆಷ್ಟು ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿರೋ ಅಂಥದ್ದು, ಮತ್ತು ಎಕ್ಸಾಮ್ ಫೀಸ್ ಯಾವಾಗ, ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಇರೋ ಅಂಥದ್ದು, ಮತ್ತು ಎಕ್ಸಾಮ್ ದಿನಾಂಕ ಯಾವಾಗ ಎಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸನ್ನು ನಾವು ಇವಾಗ ಈ ಒಂದು ನೋಟಿಫಿಕೇಷನ್ PDF ನಲ್ಲಿ ನೋಡೋಣ. ಈ ಒಂದು PDF ನೀವು KEA ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡನ್ನು ಮಾಡ್ಕೋಬೋದು. ಮತ್ತು ಈ ಒಂದು PDF ನಾನು ಟೆಲಿಗ್ರಾಮ್ ಚಾನಲ್ನಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಟೆಲಿಗ್ರಾಮ್ ಚಾನಲ್ಗೆ ಯಾರೇನು ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ. ಈಗ ನೋಡೋದಾದರೆ 10/7/2026 ಈ ಒಂದು ನೋಟಿಫಿಕೇಷನನ್ನು ಬಿಟ್ಟಿರೋ ಅಂಥದ್ದು KEA ಅವರು. ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ ಅನ್ನೋದನ್ನು ಫಸ್ಟ್ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ, ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ವಿವಿಧ ಜಿಲ್ಲೆಗಳಲ್ಲಿನ ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವ ಗ್ರೂಪ್ C ವೃಂದದ ಗ್ರಾಮಾಡಳಿತ ಅಧಿಕಾರಿ ನೇರ ನೇಮಕಾತಿ ಹುದ್ದೆಗಳು ಅಂತ ಕೊಟ್ಟಿರೋವಂಥದ್ದು. ಇದರಲ್ಲಿ ನೋಡೋದಾದರೆ ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟಿದೆ ಅಂತ ನಾವು ಫಸ್ಟ್ ನೋಡ್ಕೊಳ್ಳೋಣ. ಬೆಂಗಳೂರು ನಗರ. ಸೊ ಟೋಟಲ್ ಬಂದುಬಿಟ್ಟು 505. ಇದು ನಾನ್ HK ಅವರಿಗೆ ಇರೋ ಅಂಥದ್ದು. ಸೊ ಬೆಂಗಳೂರು ನಗರ 20, ಹಾಗೆ ಬೆಂಗಳೂರು ಗ್ರಾಮಾಂತರ 29, ಚಿತ್ರದುರ್ಗ 15, ಚಿಕ್ಕಬಳ್ಳಾಪುರ 21, ತುಮಕೂರು ಜಿಲ್ಲೆ 50, ಶಿವಮೊಗ್ಗ ಜಿಲ್ಲೆ 18, ಕೋಲಾರ 22, ಬೆಂಗಳೂರು ದಕ್ಷಿಣ ಅಂದರೆ ರಾಮನಗರ ಜಿಲ್ಲೆ ಇದು ಬಂದು 30 ಪೋಸ್ಟ್ ಇರೋ ಅಂಥದ್ದು. ಮೈಸೂರು 45 ಪೋಸ್ಟ್ ಇದೆ. ಮಂಡ್ಯ 50, ಹಾಸನ 35 ಇದೆ. ಹಾಸನ 35, ಉಡುಪಿ ಜಿಲ್ಲೆಗೆ ಬಂದು 10, ದಕ್ಷಿಣ ಕನ್ನಡ ಜಿಲ್ಲೆ 20, ಚಾಮರಾಜನಗರ 31, ಚಿಕ್ಕಮಗಳೂರು 10, ಬೆಳಗಾವಿ 48, ಬಾಗಲಕೋಟೆ 16, ಗದಗ 14, ಹಾವೇರಿ 15, ಬೀದರ್ ಬಂದು 4 ಮತ್ತು ರಾಯಚೂರು 8 ರಾಯಚೂರು 2 ಇರೋವಂಥದ್ದು. ಟೋಟಲು 505 ಪೋಸ್ಟ್ಗಳು. ಇದು ಕಾಲ್ಫಾರ್ಮ್ ಆಗಿರೋವಂಥದ್ದು. ಈ ಒಂದು ಹುದ್ದೆಗಳಿಗೆ ಯಾವ ಒಂದು ವಿದ್ಯಾರ್ಹತೆ ಆಗಿರಬೇಕು ಅಂದರೆ PUC ಮತ್ತು PUC ತತ್ಸಮಾನ ಅಂತ ಆಗಿರುವಂತಹ ಕ್ವಾಲಿಫಿಕೇಷನ್ನ ನೀವಿಲ್ಲಿ ಆಗಿರಬೇಕಾಗುತ್ತೆ. ನೋಡಿ, ಶೈಕ್ಷಣಿಕ ವಿದ್ಯಾರ್ಹತೆ. ಹುದ್ದೆ ಬಂದ್ಬಿಟ್ಟು ಗ್ರಾಮಾಡಳಿತ ಅಧಿಕಾರಿ. ಇದು ಜಿಲ್ಲಾವಾರು ನೇಮಕಾತಿ ಆಗಿರೋವಂಥದ್ದು, ರಾಜ್ಯವಾರು ಇದು ಇರೋದಿಲ್ಲ. ಸೊ ಡಿಸ್ಟಿಕ್ ವೈಸ್ ಇದು ಇರೋವಂಥದ್ದು. ಇದಕ್ಕೆ ನೋಡಿದ್ರೆ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಕುರಿತು PUCಯಲ್ಲಿ CBSE ICSE ಮಂಡಳಿ ನಡೆಸುವ ಕ್ಲಾಸ್ 12 ಪರೀಕ್ಷೆಗಳನ್ನ ಮಾಡಿರೋರು ಕೂಡ ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು. ಮತ್ತು ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ ಕ್ಲಾಸ್ 12 ಪರೀಕ್ಷೆಗಳನ್ನು ನೀವು ಪಾಸನ್ನು ಆಗಿರಬೇಕಾಗಿರುತ್ತೆ. ಹಾಗೆ ITI ಕೋರ್ಸ್ ಅಭ್ಯರ್ಥಿಗಳು, NIS ವತಿಯಿಂದ ನಡೆಸುವ ಪರೀಕ್ಷೆಗಳು, ಇವರು ಕೂಡ ನೀವು ಕೂಡ ಅಪ್ಲೈಯನ್ನು ಮಾಡ್ಬೋದು. PUC, ಡಿಪ್ಲೊಮೊ, ITI ಕೋರ್ಸ್ಗಳನ್ನು ಮಾಡಿರೋ ಅಂಥವರು ಈ ಒಂದು ಅಪ್ಲಿಕೇಶನನ್ನು ಹಾಕ್ಬೋದು. ನೆಕ್ಸ್ಟು ವಯೋಮಿತಿ ನೋಡೋದಾದರೆ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಬಂದು 40 ವರ್ಷಗಳು ಇರೋವಂಥದ್ದು. ಹಾಗೆ ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 43 ವರ್ಷ ಇರೋವಂಥದ್ದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷಗಳು ಇರೋವಂಥದ್ದು. ಸೊ ವಯೋಮಿತಿ ಸಡಿಲಿಕೆ ಕೊಟ್ಟಿರೋದ್ರಿಂದ ಈ ಒಂದು ಇದಕ್ಕೆ ತುಂಬಾ ಕಾಂಪಿಟೇಷನ್ಸ್ ಇರುತ್ತೆ. ಯಾಕಂದರೆ ಎಲ್ಲರೂ ಕೂಡ ಇದಕ್ಕೆ ಅಪ್ಲೈಯನ್ನು ಮಾಡಬಹುದು. ಹಾಗಾಗಿರೋದ್ರಿಂದ ತುಂಬ ಕಾಂಪಿಟೇಷನ್ಸು ಇರೋವಂಥದ್ದು. ಈ ಪ್ರಿಪ್ರೇಷನ್ ಮಾಡ್ತಿರೋರು ತುಂಬ ಸ್ಟ್ರಾಂಗಾಗಿ ಪ್ರಿಪ್ರೇಷನನ್ನು ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟು ನೋಡೋದಾದರೆ, ಅರ್ಜಿ ಸಲ್ಲಿಸುವ ವಿಧಾನ ಬಂದುಬಿಟ್ಟು KEA ಅವರ ಅಫಿಷಿಯಲ್ ವೆಬ್ಸೈಟಿಗೆ ಹೋಗ್ಬಿಟ್ಟು ಅಲ್ಲಿ ನೀವು ಅರ್ಜಿಯನ್ನು ಹಾಕಬೇಕಾಗುತ್ತೆ. ಈಗಾಗಲೇ ಲಿಂಕ್ ಕೂಡ ಓಪನ್ ಆಗಿರೋ ಅಂಥದ್ದು. ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಬಂದುಬಿಟ್ಟು
11/7/2026 ಅರ್ಜಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 11/7/2026 ಅಂದರೆ ಇವತ್ತಿಂದ ಅರ್ಜಿಯನ್ನು ಹಾಕಬಹುದು. ಈ ಒಂದು ಲಿಂಕನ್ನು ಕೂಡ ಅವ್ರು ಬಿಟ್ಟಿದ್ದಾರೆ. ಲಿಂಕ್ ಕೂಡ ಓಪನ್ ಆಗ್ತಾ ಇದೆ. ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿದ್ದೀರಾ ಹೋಗಿ ಅದರಲ್ಲಿ ಅಪ್ಲಿಕೇಶನನ್ನು ಹಾಕಿ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು 30/7/2026 ಆಗಿರುವಂಥದ್ದು. ಅಂದರೆ ಇದೇ ತಿಂಗಳ 30ನೇ ತಾರೀಕು ಇದಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುವಂಥದ್ದು. ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ 31/7/2026 ಅಂದರೆ ಈ ತಿಂಗಳ 31ನೇ ತಾರೀಕು ಫೀಸ್ ಪೇ ಮಾಡೋದಕ್ಕೆ ಲಾಸ್ಟ್ ಡೇಟು ಇರೋವಂಥದ್ದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಕಾಯಂ ಪೂರ್ವ ಅವಧಿ ಮತ್ತು ವೇತನ ಶ್ರೇಣಿ ಮತ್ತು ಕಾಯಂ ಪೂರ್ವ ಅವಧಿಯ ಬಗ್ಗೆಯೂ ಅವರಿಲ್ಲಿ ಕೊಟ್ಟಿರುವಂಥದ್ದು. ನೇರ ನೇಮಕಾತಿ ಮೂಲಕ ಆಯ್ಕೆಗೊಂಡ ಅಭ್ಯರ್ಥಿಗಳು 2 ವರ್ಷಗಳ ಕಾಲ ಕಾಯಂ ಪೂರ್ವ ಅವಧಿಯಲ್ಲಿ ಇರುತ್ತಾರೆ. ಹಾಗೆ ವೇತನ ಶ್ರೇಣಿ ಬಂದುಬಿಟ್ಟು ಇಲ್ಲಿ 34,100 ರೂಪಾಯಿಂದ 800 ಈ ಥರ ಆ್ಯಡ್ ಮಾಡಿಕೊಂಡು ಹೋಗಿರೋವಂಥದ್ದು. ಇದಕ್ಕೂ ಕೂಡ ಎಲ್ಲ ರೀತಿಯಾದಂತಹ ಸರ್ಕಾರದ ಎಲ್ಲ ಒಂದು ಅಲವೆನ್ಸ್ಗಳು ಆ್ಯಡ್ ಆಗ್ತವೆ. ಇನ್ನು ರಾಷ್ಟ್ರೀಯ ಪಿಂಚಣಿ ಯೋಜನೆ ಸೌಲಭ್ಯನೂ ಕೂಡ ಇದಕ್ಕೆ ಇರುತ್ತೆ. ಪಿಂಚಣಿ ಸೌಲಭ್ಯ ಕೂಡ ಇರುತ್ತೆ. ಎಲ್ಲ ರೀತಿಯಾದಂತಹ ಒಂದು ಅಲವೆನ್ಸ್ಗಳು ಕೂಡ ಇರುತ್ತೆ. ಇನ್ನು ಆನ್ಲೈನ್ ಶುಲ್ಕ ನೋಡೋದಾದರೆ ಯಾವ ಕ್ಯಾಟಗಿರಿಯವರಿಗೆ ಎಷ್ಟೆಷ್ಟು ಇದೆ ಅಂತ ನೋಡೋದಾದರೆ ಸಾಮಾನ್ಯ ವರ್ಗದವರಿಗೆ ಅಂದರೆ ಜನರಲ್ ಕ್ಯಾಟಗಿರಿಯವರಿಗೆ ಬಂದುಬಿಟ್ಟು ಪ್ರವರ್ಗ 2A ಮತ್ತು 2B 3A 3B ಈ ಒಂದು ಕ್ಯಾಟಗಿರಿಯ ಅಭ್ಯರ್ಥಿಗಳಿಗೆ ಬಂದು 750 ರೂಪಾಯಿ ಇರುವಂಥದ್ದು. ಹಾಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು SC ST ಸ್ಟೂಡೆಂಟ್ಸ್ಗಳಿಗೆ ಬಂದು 500 ರೂಪಾಯಿ ಈ ಪರೀಕ್ಷಾ ಒಂದು ಶುಲ್ಕ ಇರುವಂಥದ್ದು. ಮತ್ತು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಬಂದು 250 ರೂಪಾಯಿ ಇರುವಂಥದ್ದು. ಮತ್ತು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಫೀಸ್ನ ಅವರು ರಿಟರ್ನ್ ಪಾವತಿ ಮಾಡಿರುವಂತಹ ಅಮೌಂಟನ್ನು ಅವರು ರಿಟರ್ನ್ ಕೊಡೋದಿಲ್ಲ ಅಂತ ಇಲ್ಲಿ ಮೆನ್ಷನ್ ಮಾಡಿರೋವಂಥದ್ದು. ಸೊ ಜನರಲ್ ಕ್ಯಾಟಗಿರಿಯವರಿಗೆ ಮತ್ತು 2A 2B 3A 3B ಅವರಿಗೆ 750 ರೂಪಾಯಿ, SC ST ಸ್ಟೂಡೆಂಟ್ಸ್ಗಳಿಗೆ 500 ರೂಪಾಯಿ, ಹಾಗೆ ವಿಕಲಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಇರೋವಂಥದ್ದು. ಸೊ ನೀವು ಅರ್ಜಿನ ಹಾಕಬೇಕಾದ್ರೆ ತುಂಬ ಹುಷಾರಾಗಿ ಕೇರ್ಫುಲ್ಲಾಗಿ ಎಲ್ಲದನ್ನು ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಹಾಕಬೇಕಾಗುತ್ತೆ. ಇನ್ನು ಪರೀಕ್ಷಾ ದಿನಾಂಕ ಯಾವಾಗ ಅಂತ ನೋಡೋದಾದರೆ ಕನ್ನಡ ಭಾಷಾ ಪತ್ರಿಕಾ ಬಂದುಬಿಟ್ಟು ಆ ವೆಬ್ಸೈಟ್ನಲ್ಲಿ ಪರೀಕ್ಷಾ ದಿನಾಂಕವನ್ನು ತಿಳಿಸಲಾಗುವುದು ಅಂತ ನೀಡಿದ್ದಾರೆ. ಇನ್ನು ಪೇಪರ್ ಒನ್ ಬಂದುಬಿಟ್ಟು GK ಪೇಪರ್ ಆಗಿರುವಂಥದ್ದು. ಸೊ ಪೇಪರ್ 1ನ ಬಂದುಬಿಟ್ಟು ಅವರು ಅಕ್ಟೋಬರ್ 4/10/2026 ಹಾಗೆ ಅಕ್ಟೋಬರ್ 4ನೇ ತಾರೀಕು ಅಕ್ಟೋಬರ್ 4, 2026 ಬೆಳಗ್ಗೆ 10:30ರಿಂದ 12:30ವರೆಗೆ 2 ಅವರ್ಸ್ ಡ್ಯೂರೇಷನಲ್ಲಿ GK ಪೇಪರ್ ಇರುವಂಥದ್ದು. ಹಾಗೆ ಪೇಪರ್ 2 ಬಂದುಬಿಟ್ಟು ಅದೇ ದಿನ ಅಕ್ಟೋಬರ್ 4, 2026 4/10/2026 ಮಧ್ಯಾಹ್ನ 2:30ರಿಂದ 4:30ವರೆಗೂ ಕೂಡ ಸೆಕೆಂಡ್ ಪೇಪರ್ ಇರೋವಂಥದ್ದು. ಪೇಪರ್ 2 ಇರೋವಂಥದ್ದು. ಪೇಪರ್ 2 ನಿಮಗೆಲ್ಲ ಗೊತ್ತಿರೋದೇ ಕಮ್ಯುನಿಕೇಷನ್ ಪೇಪರು. ಸೊ ಕಮ್ಯುನಿಕೇಷನ್ ಪೇಪರು ಮಧ್ಯಾಹ್ನ 2:30ರಿಂದ 4:30ವರೆಗೂ ಇರುವಂಥದ್ದು. GK ಪೇಪರು ಬೆಳಗ್ಗೆ 10:30ರಿಂದ 12:30ವರೆಗೂ ಇರುವಂಥದ್ದು. ಇದು ಬಂದುಬಿಟ್ಟು ಪರೀಕ್ಷಾ ದಿನಾಂಕ ಕುರಿತು ಇರುವಂತಹ ಮಾಹಿತಿ. ನೆಕ್ಸ್ಟ್ ಇನ್ನು ಪರೀಕ್ಷೆನ ಯಾವ ಥರ ಮಾಡ್ತಾರೆ ಅನ್ನೋದೆಲ್ಲ ಗೊತ್ತೇ ಇದೆ. ಆಫ್ಲೈನು OMR ಶೀಟ್ ಇರುತ್ತೆ. ಸೊ ಅದು ಆಬ್ಜೆಕ್ಟಿವ್ ಟೈಪ್ಸು. ಹಾಗೆ ಕನ್ನಡ ಭಾಷಾ ಪರೀಕ್ಷೆ ಅದನ್ನು ಬಂದುಬಿಟ್ಟು ವೆಬ್ಸೈಟ್ನಲ್ಲಿ ತಿಳಿಸ್ತಾರೆ. ಅದರಲ್ಲಿ ಬಂದುಬಿಟ್ಟು ನೀವು ಕನಿಷ್ಠ 50 ಮಾರ್ಕ್ಸನ್ನು ತೆಗಿಬೇಕಾಗುತ್ತೆ. 50ಕ್ಕಿಂತ ಕಡಿಮೆ ತೆಗೆದ್ರೆ ಅಥವಾ ಆಬ್ಸೆಂಟ್ ಆದರೆ ಅವ್ರನ್ನ ಈ ಒಂದು ಸೆಲೆಕ್ಷನ್ ಪ್ರೋಸೆಸ್ಗೆ ಅವರು ಅರ್ಹರಾಗಿರುವುದಿಲ್ಲ. ಆಯ್ಕೆ ಪ್ರಕ್ರಿಯೆಯವರು ಅರ್ಹರಾಗಿರುವುದಿಲ್ಲ ಅಂತಲೂ ಕೂಡ ಅವರಿಲ್ಲಿ ಕೊಟ್ಟಿರೋವಂಥದ್ದು. ಹಾಗೆ ಪ್ರಥಮ ಭಾಷೆ ಇವಾಗ 1 to 10th ಕನ್ನಡ ಮೀಡಿಯಮಲ್ಲಿ ಯಾರು ಓದಿರ್ತೀರಾ, ಹಾಗೆ ಕನ್ನಡವನ್ನು ಪ್ರಥಮ ಭಾಷೆಯನ್ನಾಗಿ ಯಾರು ಓದಿರ್ತೀರಾ ಆ ಒಂದು ಅಭ್ಯರ್ಥಿಗಳಿಗೆ ಕನ್ನಡ ಪರೀಕ್ಷೆ ಕಡ್ಡಾಯ ಕನ್ನಡ ಆ ಒಂದು ಪತ್ರಿಕೆಯಿಂದ ಅವರಿಗೆ ವಿನಾಯಿತಿಯನ್ನು ಕೊಡಲಾಗುತ್ತೆ. ಇನ್ನು ಸಿಲೆಬಸ್ ನೋಡೋದಾದರೆ ಸಿಲೆಬಸ್ ಬಂದುಬಿಟ್ಟು ಫಸ್ಟ್ ಪೇಪರು GK ಪೇಪರ್ ಆಗಿರೋವಂಥದ್ದು. ಆ ಒಂದು ಪೇಪರಲ್ಲಿ ಯಾವುದೆಲ್ಲ ಇರುತ್ತೆ, ಇದಕ್ಕೆ ಬಂದುಬಿಟ್ಟು 100 ಟೋಟಲ್ ಕ್ವಶನ್ಸ್ 100, ಗರಿಷ್ಠ ಅಂಕಗಳು 100 ಅಂದರೆ 100
ಮಾರ್ಕ್ಸ್ ಇರುತ್ತೆ, 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಅಂದರೆ ಒಂದೊಂದು ಪ್ರಶ್ನೆಗೂ ಕೂಡ ಒಂದೊಂದು ಮಾರ್ಕ್ಸ್ಗಳು, ಟೋಟಲು 100 ಪ್ರಶ್ನೆಗಳು, 100 ಅಂಕಗಳು. ಅವಧಿ ಬಂದ್ಬಿಟ್ಟು 2 ಅವರು. ಸೊ 2 ಅವರ್ ಡ್ಯೂರೇಷನ್ ಕೂಡ ಇದಕ್ಕೆ ಇರೋವಂಥದ್ದು. ಇವಾಗ ಸಿಲೆಬಸ್ ಏನಿರುತ್ತೆ ಅಂತ ನೋಡೋದಾದರೆ, ಫಸ್ಟ್ ಪೇಪರ್ಗೆ ಸಾಮಾನ್ಯ ಜ್ಞಾನ GK ಪೇಪರು, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು, ಹಾಗೆ ದೈನಂದಿನ ಗ್ರಹಿಕೆ ವಿಷಯಗಳು, ಭಾರತದ ಸಂವಿಧಾನ ಸ್ಥೂಲ ನೋಟ ವಿಷಯಗಳು, ಹಾಗೆ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳ ವಿಷಯಗಳು, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿ ಕುರಿತ ವಿಷಯಗಳು. ಇನ್ನು ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು. ಇದಿಷ್ಟು ಬಂದ್ಬಿಟ್ಟು ಈ ಸಿಲೆಬಸ್ಸು ಪೇಪರ್ 1 ಆಗಿರೋವಂಥದ್ದು. ಸೊ ಪ್ರಿಪ್ರೇಷನ್ ಮಾಡೋವಂಥವ್ರು ಈ ಒಂದು ಸಿಲೆಬಸ್ ಪ್ರಕಾರ ನೀವು ಪ್ರಿಪ್ರೇಷನನ್ನು ಹೊಸದಾಗಿ ಮಾಡೋಂಥದ್ದು ಮಾಡಬೇಕಾಗುತ್ತೆ. ಈಗಾಗಲೇ ಪ್ರಿಪ್ರೇಷನ್ಸ್ ಸ್ಟಾರ್ಟ್ ಮಾಡಿ ಪ್ರಿಪೇರ್ ಆಗಿರೋ ಅಂಥವ್ರು, ಸೊ ಈ ಒಂದು ಸಿಲೆಬಸ್ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ನೀವು ಅದನ್ನು ರಿವೈಸ್ ಮಾಡಿಕೊಂಡ್ರೆ ಸಾಕು ಆಗುತ್ತೆ. ಇನ್ನು ಪೇಪರ್ 2 ಬಂದು ಕಮ್ಯುನಿಕೇಷನ್ ಪೇಪರು. ಇದು ಬಂದು ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷು, ಕಂಪ್ಯೂಟರ್ ಜ್ಞಾನ ಇರೋವಂಥದ್ದು. ಈಗಾಗಲೇ ನಿಮ್ಗೆ ಇದ್ರ ಬಗ್ಗೆ ಆಲ್ರೆಡಿ ಗೊತ್ತಿರೋವಂಥದ್ದು. ಇದು ಕೂಡ ಅಷ್ಟೇ 100 ಕ್ವಶನ್ಸ್ ಇರುತ್ತೆ, 100 ಕ್ವಶನ್ಸು 100 ಅಂಕಗಳಿರುತ್ತೆ. ಅವಧಿ ಬಂದ್ಬಿಟ್ಟು 2 ಅವರ್ ಡ್ಯೂರೇಷನ್ ಇದಕ್ಕೆ ಇರೋವಂಥದ್ದು. ಇನ್ನು ಈ ಪರೀಕ್ಷೆಯಲ್ಲಿ ಬಂದ್ಬಿಟ್ಟು ಮಿನಿಮಮ್ಮು 35% ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಅರ್ಹತೆಗಾಗಿ, ಇದರಲ್ಲಿ ನೀವು ಕ್ವಾಲಿಫೈ ಆಗಬೇಕು ಅಂದರೆ ಕನಿಷ್ಠ ನೀವು 35% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ. ಅಂದರೆ 35% ನೀವು ಇದರಲ್ಲಿ ಸ್ಕೋರನ್ನು ಮಾಡಬೇಕಾಗುತ್ತೆ. ನೀವು ಕ್ವಾಲಿಫೈ ಆಗಬೇಕು ಅಂತ ಅಂದರೆ 35%, ಮಿನಿಮಮ್ 35% ಮಾರ್ಕ್ಸನ್ನು ನೀವು ಇದರಲ್ಲಿ ತೆಗಿಬೇಕಾಗಿರುತ್ತೆ. ಅದಕ್ಕಿಂತ ಕಡಿಮೆ ತೆಗೆದ್ರೆ ಅವರು ಸೆಲೆಕ್ಷನ್ ಪ್ರೋಸೆಸ್ಗೆ ಅಂದರೆ ಕ್ವಾಲಿಫೈಡ್ ಆಗೋದಿಲ್ಲ ಅಂತಲೂ ಅವರಿಲ್ಲಿ ಮೆನ್ಷನ್ನು ಮಾಡಿರೋವಂಥದ್ದು. ಇನ್ನು ಋಣಾತ್ಮಕ ಮೌಲ್ಯಮಾಪನ ನೋಡೋದಾದರೆ, ಇನ್ನು ಇದಕ್ಕೆ ಬಂದ್ಬಿಟ್ಟು ನೆಗೆಟಿವ್ ವ್ಯಾಲ್ಯೂಯೇಷನ್ ಕೂಡ ಇದಕ್ಕೆ ಇರೋವಂಥದ್ದು. ಎಷ್ಟು ಅಂತ ನೋಡಿದ್ರೆ, 1 ರಾಂಗ್ ಆದರೆ ಅದಕ್ಕೆ 0.25 ಅಂಕಗಳನ್ನು ಮೈನಸ್ ಮಾಡಲಾಗುತ್ತದೆ. ಅಂದರೆ 0.25 ಇಲ್ಲಿ ಮಾರ್ಕ್ಸನ್ನು ಕಟ್ ಮಾಡ್ತಾರೆ. ನೆಗೆಟಿವ್ ವ್ಯಾಲ್ಯೂಯೇಷನ್ ಕೂಡ ಇದರಲ್ಲಿ ಇರೋವಂಥದ್ದು. ಸೊ ಇದನ್ನು ಕೂಡ ನೀವು ಇಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ, ಗಮನಿಸಬೇಕಾಗುತ್ತೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರೋದ್ರಿಂದ. ಇನ್ನು ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಇದನ್ನು ನೀವು ಡೀಟೇಲಾಗಿ ಓದ್ಕೋಬಹುದು. ಈ PDF ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ KEA ವೆಬ್ಸೈಟ್ಗೆ ಹೋಗ್ಬಿಟ್ಟು ಚೆಕ್ಕನ್ನು ಮಾಡ್ಕೋಬಹುದು. ಇನ್ನು ರಿಸರ್ವೇಷನ್ದು ಕೂಡ ಅವರಲ್ಲಿ ಕೊಟ್ಟಿರೋ ಅಂಥದ್ದು. ಇನ್ನು ನೀವು ರಿಸರ್ವೇಷನ್ ಪಡ್ಕೋಬೇಕು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಡಾಕ್ಯುಮೆಂಟ್ಸ್ಗಳು, ಸರ್ಟಿಫಿಕೇಟ್ಗಳು ನಿಮ್ಮ ಹತ್ರ ಇರಬೇಕಾಗುತ್ತೆ. ಎಕ್ಸಾಂಪಲ್ ಇವಾಗ SC ST ಸರ್ಟಿಫಿಕೇಟ್ ಇರಬೇಕು. ಆ ಒಂದು ಮೀಸಲಾತಿಯನ್ನು ಪಡ್ಕೋಬೇಕು ಅಂದರೆ ನೆಕ್ಸ್ಟ್ ಕನ್ನಡ ಮೀಡಿಯಮ್ ರಿಸರ್ವೇಷನ್ ಬೇಕು ಅಂದರೆ ಕನ್ನಡ ಮೀಡಿಯಮ್ ರಿಸರ್ವೇಷನ್ ಸರ್ಟಿಫಿಕೇಟು, ಹಾಗೆ ರೂರಲ್ ಮೀಡಿಯಮ್ ಅಂದರೆ ಕನ್ನಡ ಮೀಡಿಯಮ್ಮು ಮತ್ತು ಗ್ರಾಮೀಣ ಅಭ್ಯರ್ಥಿ ಸರ್ಟಿಫಿಕೇಟ್ ಕೂಡ ನಿಮ್ಮ ಹತ್ರ ಇರಬೇಕಾಗುತ್ತೆ. ತೃತೀಯ ಲಿಂಗಿ ಆಗಿದ್ರೆ ಅದರ ಒಂದು ಸರ್ಟಿಫಿಕೇಟು ನಿಮ್ಮ ಹತ್ರ ಇರಬೇಕಾಗುತ್ತೆ ಅಂತ ಇಲ್ಲಿ ಮೆನ್ಷನನ್ನು ಮಾಡಿರೋವಂಥದ್ದು. ಹಾಗೆ ನಿಮಗೆ ಅರ್ಜಿ ಸಲ್ಲಿಸಲು ಏನಾದರೂ ಪ್ರಾಬ್ಲಮ್ ಆದರೆ ಅದನ್ನು ಕೂಡ ನೀವು ಸಹಾಯವಾಣಿಯನ್ನು ಕೊಟ್ಟಿರೋವಂಥದ್ದು, ಅದಕ್ಕೆ ನೀವು ಕರೆಯನ್ನು ಮಾಡ್ಬೋದು ಅಥವಾ ಆ ಒಂದು ಸಹಾಯವಾಣಿನ ನೀವು ಬಳಸ್ಕೋಬಹುದು. ಇನ್ನು ನೆಕ್ಸ್ಟು ಇದು HK ವಿಭಾಗದವ್ರದ್ದು ನೋಡೋಣ. ಸೊ ಇದು HK ಭಾಗದವ್ರದ್ದು, ಕಲ್ಯಾಣ ಕರ್ನಾಟಕದವ್ರದ್ದು ಅಂದರೆ ಕಲಬುರಗಿ ಜಿಲ್ಲೆ 40 ಇದೆ, ಬೀದರ್ ಜಿಲ್ಲೆ 17, ರಾಯಚೂರು ಜಿಲ್ಲೆ 10. ಟೋಟಲು 67 ಪೋಸ್ಟ್ಗಳು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇರುವಂಥದ್ದು. ಇವರಿಗೂ ಅಷ್ಟೇ ಸೇಮ್ ಕ್ವಾಲಿಫಿಕೇಷನ್ಸು ಮತ್ತು ಫೀಸು ಅಷ್ಟೇ, ಫೀಸ್ ಕೂಡ ಸೇಮ್ ಕೂಡ ಆಗಿರುತ್ತೆ. ಹಾಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇವರಿಗೂ ಸೇಮ್ ಇರುವಂಥದ್ದು. ಹಾಗೆ ಇವರು ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಸೇಮ್ ದಿನಾಂಕನೇ ಇಲ್ಲಿ ಇರುವಂಥದ್ದು. ಇವ್ರಿಗೆ ಬಂದುಬಿಟ್ಟು ಪರೀಕ್ಷಾ ದಿನಾಂಕ ಯಾವಾಗ ಇದೆ ಅಂತ ನೋಡೋದಾದರೆ, ಕನ್ನಡ ಭಾಷೆಯನ್ನು ಬಂದುಬಿಟ್ಟು ಅವರು ವೆಬ್ಸೈಟಲ್ಲಿ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಪೇಪರ್ 1 ಬಂದುಬಿಟ್ಟು 25/10/2026. ಅಂದರೆ ಇವರಿಗೆ ಬಂದುಬಿಟ್ಟು
ಎಚ್ ಕೆ ಅಭ್ಯರ್ಥಿಗಳಿಗೆ ಬಂದು ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಅಕ್ಟೋಬರ್ 25ನೇ ತಾರೀಕು 25/10/2026 ಇವರಿಗೆ ಎಕ್ಸಾಮನ್ನು ಕಂಡಕ್ಟನ್ನು ಮಾಡ್ತಾರೆ. ಟೈಮಿಂಗ್ಸ್ ಬಂದುಬಿಟ್ಟು ಬೆಳಿಗ್ಗೆ 10:30 ಇಂದ 12:30 ಪೇಪರ್ ಫಸ್ಟ್ ಇರುತ್ತೆ. ಪೇಪರ್ ಸೆಕೆಂಡ್ ಬಂದುಬಿಟ್ಟು 25/10/2026 ಮಧ್ಯಾಹ್ನ 2:30 ಇಂದ 4:30 ಇರುವಂಥದ್ದು. ನಾನ್ ಎಚ್ ಕೆ ಅವ್ರಿಗೆ ಬಂದುಬಿಟ್ಟು ಅಕ್ಟೋಬರ್ 4ನೇ ತಾರೀಕು ಎಕ್ಸಾಮ್ ಇರುವಂಥದ್ದು. ಎಚ್ ಕೆ ಅವರಿಗೆ ಬಂದುಬಿಟ್ಟು 25 ಅಕ್ಟೋಬರ್ 2026ಕ್ಕೆ ಅವ್ರಿಗೆ ಎಕ್ಸಾಮನ್ನು ಕಂಡಕ್ಟನ್ನು ಮಾಡ್ತಿದ್ದಾರೆ. ಅದು ಬಿಟ್ಟರೆ ಇನ್ನೆಲ್ಲ ಸಿಲೆಬಸ್ ಕೂಡ ಸೇಮ್ ಇರೋವಂಥದ್ದು. ಹಾಗೆ ಕ್ವಾಲಿಫಿಕೇಷನ್ನು, ಫೀಸು, ಏಜ್ ರಿಲ್ಯಾಕ್ಸೇಷನ್ನು ಎಲ್ಲ ಕೂಡ ಸೇಮ್ ಇರೋವಂಥದ್ದು. ಇವರು ಅಷ್ಟೇ ರಿಸರ್ವೇಷನ್ ಬೇಕು ಅಂದರೆ ಇವ್ರಿಗೂ ಕೂಡ ಸೇಮ್ ಸರ್ಟಿಫಿಕೇಟ್ಗಳು, ಆ ಒಂದು ರಿಸರ್ವೇಷನ್ ಸಂಬಂಧಪಟ್ಟಂತಹ ಸರ್ಟಿಫಿಕೇಟ್ಗಳನ್ನು ಇವರು ಪಡ್ಕೊಂಡಿರಬೇಕಾಗುತ್ತೆ. ಇದಿಷ್ಟು ಈ ಒಂದು ನೋಟಿಫಿಕೇಷನ್ನ ಸಂಪೂರ್ಣ ಮಾಹಿತಿ. ಏನಾದರೂ ಡೌಟ್ ಇದ್ದರೆ ಕಮೆಂಟನ್ನು ಮಾಡಿ. ಹಾಗೆ ಯಾರಿನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.